ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಳುತ್ತಾರೆ ನಾವು ಸ್ಕೂಲ್ನಲ್ಲಿ ಚೆನ್ನಾಗಿ ಕಲಿತರೆ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿಯಾಗಿ ಹೊರಹೊಮ್ಮಬಹುದಂತ. ಇಂದಿನ ಎಲ್ಲ ಮಕ್ಕಳ ತಂದೆ ತಾಯಿಗಳು ಸ್ಕೂಲ್ಗಳಿಗೆ ಎಷ್ಟು ಇಂಪಾರ್ಟೆನ್ಸ್ ನೀಡುತ್ತಿದ್ದಾರೆಂದರೆ, ಸ್ಕೂಲ್ನಲ್ಲಿ ಚೆನ್ನಾಗಿ ಓದದಿದ್ದರೆ ಲೈಫ್ನಲ್ಲಿ ಏನೂ ಸಾಧಿಸಲು ಸಾಧ್ಯವೇ ಇಲ್ಲ ಅಂತ ತಿಳಿದಿದ್ದಾರೆ. ಆದರೆ ರಿಯಲ್ ಲೈಫ್ ಇರೋದೇ ಬೇರೆ. ಜಗತ್ತಿನಲ್ಲಿ ಎಷ್ಟೋ ವ್ಯಕ್ತಿಗಳು ಸ್ಕೂಲ್ನಲ್ಲಿ ಚೆನ್ನಾಗಿ ಮಾಡದಿದ್ದರೂ ರಿಯಲ್ ಲೈಫ್ನಲ್ಲಿ ಅದ್ಭುತವಾದದನ್ನು ಸಾಧಿಸಿದ್ದಾರೆ. ಹೀಗಾಗಿ ಇಲ್ಲಿ ಒಂದು ಕ್ವಶನ್ ಬರುತ್ತೆ, ಸ್ಕೂಲ್ಗಳು ನಿಜವಾಗಿಯೂ ನಿಜ ಜೀವನದಲ್ಲಿ ಅದ್ಭುತವಾದುದನ್ನು ಸಾಧಿಸಲು ಬೇಕಾದ ವಿಷಯಗಳನ್ನು ಹೇಳಿಕೊಡುತ್ತಿವೆಯಾ? ಇದಕ್ಕೆ ಉತ್ತರ ಖಂಡಿತ ಇಲ್ಲ. ಅಂತಹ ಯಾವ ವಿಷಯಗಳು ಅವುಗಳನ್ನು ಹೆಚ್ಚಿನ ಸ್ಕೂಲ್ಗಳು ಮಕ್ಕಳಿಗೆ ಹೇಳಿಕೊಡುತ್ತಿಲ್ಲ? ಬನ್ನಿ ಫ್ರೆಂಡ್ಸ್, ಇಂದು ನಾವು ಈ ವಿಡಿಯೋದ ಮೂಲಕ ಸ್ಕೂಲ್ಗಳು ಕಲಿಸಲಾಗದ ಸ್ಕಿಲ್ಗಳ ಪಟ್ಟಿಯನ್ನು ನೋಡೋಣ. ನಂಬರ್ 1, ಎಮೋಷನಲ್ ಇಂಟೆಲಿಜೆನ್ಸ್. ಹೌದು ಫ್ರೆಂಡ್ಸ್, ಸ್ಕೂಲ್ಗಳು ಮಕ್ಕಳ ಐಕ್ಯೂ ಲೆವೆಲ್ ಅನ್ನೇನು ಹೆಚ್ಚಿಸುತ್ತಿವೆ, ಆದರೆ ಅಲ್ಲಿ ಎಮೋಷನಲ್ ಇಂಟೆಲಿಜೆನ್ಸ್ ಬಗ್ಗೆ ಸ್ವಲ್ಪನೂ ಹೇಳಿಕೊಡಲಾಗುತ್ತಿಲ್ಲ. ನಾವು ನಮ್ಮ ಎಮೋಷನ್ಸ್ಗಳನ್ನು ಹೇಗೆ ಕಂಟ್ರೋಲ್ ಮಾಡಬೇಕು, ಹೇಗೆ ಎಮೋಷನ್ಸ್ಗಳನ್ನು ಮ್ಯಾನೇಜ್ ಮಾಡಬೇಕು ಅಂತ ಬಹುತೇಕರಿಗೆ ಗೊತ್ತೇ ಇಲ್ಲ. ಏಕೆಂದರೆ ಅವರು ಶಾಲೆಗಳಲ್ಲಿ ಎಮೋಷನಲ್ ಇಂಟೆಲಿಜೆನ್ಸ್ ಬಗ್ಗೆ ಕಲಿತೇ ಇಲ್ಲ. ಒಬ್ಬ ವ್ಯಕ್ತಿ ತನ್ನ ಎಮೋಷನ್ಸ್ಗಳನ್ನು ಕಂಟ್ರೋಲ್ ಮಾಡದೆ ಹೋದರೆ ಪದೇ ಪದೇ ರಿಯಾಕ್ಟ್ ಮಾಡುತ್ತಾ ಹೋಗುವನು, ಮೇಲಿಂದ ಮೇಲೆ ತಪ್ಪುಗಳನ್ನು ಮಾಡುತ್ತಾ ಹೋಗುವನು. ಅದೇ ಒಬ್ಬ ವ್ಯಕ್ತಿ ಎಮೋಷನಲಿ ಇಂಟೆಲಿಜೆಂಟ್ ಆಗಿದ್ದರೆ ತನ್ನ ಎಮೋಷನ್ಸ್ಗಳ ಬಗ್ಗೆ ಅವೇರ್ ಆಗಿ ಇರುವನು, ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡದೆ ಇರುವನು. ಅವನು ಹೆಚ್ಚು ಒಬ್ಬ ಒಳ್ಳೆಯ ಲಿಸ್ನರ್ ಆಗಿ ಇರುವನು. ನಂಬರ್ 2, ಕ್ರಿಯೇಟಿವ್ ಥಿಂಕಿಂಗ್. ಇಂದು ಭಾರತದ ಹೆಚ್ಚಿನ ಸ್ಕೂಲ್ಗಳಲ್ಲಿ ಕ್ರಿಯೇಟಿವ್ ಥಿಂಕಿಂಗ್ ಬಗ್ಗೆ ಹೇಳಿಕೊಡಲಾಗುತ್ತಿಲ್ಲ. ಭಾರತದ ಸ್ಕೂಲ್ಗಳಲ್ಲಿ ಹೆಚ್ಚು ಮಾರ್ಕ್ಸ್ ಗಳಿಸಿ ಒಬ್ಬ ಎಂಪ್ಲಾಯರ್ ಆಗುವಂತೆ ಪ್ರೋತ್ಸಾಹಿಸಲಾಗುತ್ತಿದೆಯೇ ಹೊರತು ಹೇಗೆ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಒಂದೊಬ್ಬ ಎಂಟರ್ಪ್ರನರ್ ಅಥವಾ ಬಿಸ್ನೆಸ್ ಮ್ಯಾನ್ ಅಥವಾ ಎಂಪ್ಲಾಯರ್ ಆಗುವಂತೆ ಹೇಳಲಾಗುತ್ತಿಲ್ಲ. ಕೇವಲ ಪಾಠಗಳಿಗೆ ಉತ್ತರಗಳನ್ನು ನೀಡುತ್ತಾ, ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ಸ್ಗಳನ್ನು ನೀಡುತ್ತಾ ಕ್ರಿಯೇಟಿವ್ ಥಿಂಕಿಂಗ್ಗೆ ಆಸ್ಪದನೆ ನೀಡಲಾಗುತ್ತಿಲ್ಲ. ಹೀಗಾಗಿ ಸ್ಕೂಲ್ಗಳು ಹೇಗೆ ಕ್ರಿಯೇಟಿವ್ ಆಗಿ ಯೋಚಿಸಬೇಕು, ಎಕ್ಸಾಮ್ಗಳಲ್ಲಿ ಕಡಿಮೆ ಸ್ಕೋರ್ ಮಾಡಿದರೂ ಕ್ರಿಯೇಟಿವಿಟಿಯ ಮೂಲಕ ಜೀವನದಲ್ಲಿ ಮುಂದೆ ಹೇಗೆ ಬರಬೇಕೆಂದು ಎಕ್ಸಾಂಪಲ್ಗಳ ಮೂಲಕ ಹೇಳಿಕೊಡಬೇಕು. ನಂಬರ್ 3, ಹೌ ಟು ಸೆಲ್. ಫ್ರೆಂಡ್ಸ್, ಇಲ್ಲಿ ಸೆಲ್ಲಿಂಗ್ ಅಂದರೆ ಕೇವಲ ಯಾವುದೇ ವಸ್ತುಗಳನ್ನು ಮಾರುವುದಲ್ಲ. ಸೆಲ್ಲಿಂಗ್ ಇದು ನಾವು ಮಾಡುವ ಪ್ರತಿ ಕೆಲಸಗಳಿಗೆ ಸಂಬಂಧಪಟ್ಟಿದ್ದು. ಉದಾಹರಣೆಗೆ, ಒಬ್ಬ ಕ್ಯಾಬ್ ಡ್ರೈವರ್ ತನ್ನ ಪ್ರಯಾಣಿಕರನ್ನು ಆಕರ್ಷಿಸುತ್ತಿದ್ದರೆ ಅವನು ತನ್ನ ಡ್ರೈವರ್ಶಿಪ್ ಅನ್ನು ಉತ್ತಮವಾಗಿ ಸೆಲ್ ಮಾಡುತ್ತಿದ್ದಾನೆ ಎಂದರ್ಥ. ಒಬ್ಬ ಶಿಕ್ಷಕನು ವಿದ್ಯಾರ್ಥಿಗಳನ್ನು ಆಕರ್ಷಿಸುತ್ತಿದ್ದರೆ ಅವನು ತನ್ನ ಬೋಧನೆಯನ್ನು ಉತ್ತಮವಾಗಿ ಸೆಲ್ಲಿಂಗ್ ಮಾಡುತ್ತಿದ್ದಾನೆ ಎಂದರ್ಥ. ಒಬ್ಬ ಪಾಲಿಟಿಷಿಯನ್ ಪದೇ ಚುನಾವಣೆಯಲ್ಲಿ ಗೆಲ್ಲುತ್ತಿದ್ದಾನೆಂದರೆ ಅವನು ಜನರಲ್ಲಿ ತನ್ನ ಆಶ್ವಾಸನೆಗಳನ್ನು ಉತ್ತಮವಾಗಿ ಸೆಲ್ ಮಾಡುತ್ತಿದ್ದಾನೆ ಎಂದರ್ಥ. ಒಬ್ಬ ವ್ಯಕ್ತಿಯನ್ನು ತುಂಬಾ ಜನರು ಇಷ್ಟಪಡುತ್ತಿದ್ದಾರೆಂದರೆ ಅವನು ತನ್ನ ಮಾತುಗಳನ್ನು, ತನ್ನ ಡ್ರೆಸ್ಸಿಂಗ್ ಸೆನ್ಸ್ ಅನ್ನು, ತನ್ನ ಮ್ಯಾನರಿಸಮ್ ಅನ್ನು, ತನ್ನ ಪರ್ಸನಾಲಿಟಿಯನ್ನು ಜನರಲ್ಲಿ ತುಂಬಾ ಚೆನ್ನಾಗಿ ಸೆಲ್ ಮಾಡುತ್ತಿದ್ದಾನೆ ಅಂತ ಅರ್ಥ. ಹೀಗಾಗಿ ಹೌ ಟು ಸೆಲ್ ಅನ್ನೋ ವಿಷಯವನ್ನು ಕಲಿಸುವುದು ತುಂಬಾನೇ ಮುಖ್ಯ. ನಂಬರ್ 4, ಹೌ ಟು ನೆಗೋಷಿಯೇಟ್. ಫ್ರೆಂಡ್ಸ್, ಇಂದು ಎಲ್ಲ ಸ್ಕೂಲ್ಗಳಲ್ಲಿ ಹೇಗೆ ಸಂಧಾನ ಅಥವಾ ಮಾತುಕತೆಯ ಕೌಶಲ್ಯವನ್ನು ಬೆಳೆಸಿಕೊಳ್ಳಬೇಕು ಅನ್ನೋದನ್ನು ಕಲಿಸಲಾಗುತ್ತಿಲ್ಲ. ನೆಗೋಷಿಯೇಷನ್ ಅಂದರೆ ಕೇವಲ ವಸ್ತುಗಳನ್ನು ಕಡಿಮೆ ಪ್ರೈಸ್ನಲ್ಲಿ ಕೊಳ್ಳುವುದಲ್ಲ. ನೆಗೋಷಿಯೇಷನ್ ಅಂದರೆ ಒಂದು ವಸ್ತುವಿನ ಬೆಲೆಯ ಬಗ್ಗೆ ಅಷ್ಟೇ ಅಲ್ಲದೆ ಅದರ ಕ್ವಾಲಿಟಿ ಬಗ್ಗೆ, ಕ್ವಾಂಟಿಟಿ ಬಗ್ಗೆ, ಸರ್ವಿಸ್ ಬಗ್ಗೆ, ಸೆಟಲ್ಮೆಂಟ್ ಬಗ್ಗೆ ಮಾತುಗಳು ನಡೆದಾಗ ಅದನ್ನು ಉತ್ತಮ ನೆಗೋಷಿಯೇಷನ್ ಎನ್ನುವರು. ಉತ್ತಮ ನೆಗೋಷಿಯೇಷನ್ ಅನ್ನು ಕೇವಲ ಪ್ರಾಡಕ್ಟ್ ಕೊಳ್ಳುವಾಗ ಮಾತ್ರವಲ್ಲದೆ ಒಂದು ಜಾಬ್ ಪಡೆಯುವಾಗ, ಒಂದು ಹೊಸ ಬಾಡಿಗೆ ಮನೆಯನ್ನು ಹಿಡಿಯುವಾಗ, ಮದುವೆಯ ಸಂಬಂಧಗಳನ್ನು ಕುದುರಿಸುವಾಗ ಸಹ ಮಾಡಲಾಗುತ್ತದೆ. ನಂಬರ್ 5, ಹೌ ಟು ಇನ್ವೆಸ್ಟಿಂಗ್. ಹೌದು ಫ್ರೆಂಡ್ಸ್, ನೀವು ಗಳಿಸಿದ ದುಡ್ಡನ್ನು ಹೇಗೆ ಇನ್ವೆಸ್ಟ್ ಮಾಡಬೇಕೆಂದು ಬಹುತೇಕ ಸ್ಕೂಲ್ಗಳಲ್ಲಿ ಹೇಳಿಕೊಡಲಾಗುತ್ತಿಲ್ಲ. ಸ್ಕೂಲ್ಗಳಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಅನ್ನೋ ಚಾಪ್ಟರ್ಗಳನ್ನೇನೋ ಕಲಿಸಲಾಗುತ್ತಿದೆ, ಆದರೆ ಅದು ಹೇಗೆ ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ ಅಂತ ಹೇಳಿಕೊಡಲಾಗುತ್ತಿಲ್ಲ. ನಿಮ್ಮ ದುಡ್ಡನ್ನು ನೀವು ಕೇವಲ ಬ್ಯಾಂಕಿನಲ್ಲಿ ಮಾತ್ರ ಇಡದೆ ಅದನ್ನು ಯಾವ ಸ್ಟಾಕ್ಸ್ಗಳಲ್ಲಿ, ಫಂಡ್ಗಳಲ್ಲಿ ಹೂಡಿಕೆ ಮಾಡಿದರೆ ಹೆಚ್ಚು ಲಾಭಾಂಶ ಬರುತ್ತದೆ ಎಂದು ಹೇಳಿಕೊಡಲಾಗುತ್ತಿಲ್ಲ. ಇನ್ವೆಸ್ಟಿಂಗ್ ಅನ್ನೋದು ಒಂದು ಕಲೆ, ಅದನ್ನು ಜೀವನ ಪೂರ್ತಿ ಕಲಿಯಬೇಕು ಅಂತ ಮನವರಿಕೆ ಮಾಡಿಕೊಡಲಾಗುತ್ತಿಲ್ಲ. ಹೀಗಾಗಿ ಸ್ಕೂಲ್ಗಳಲ್ಲಿ ಇನ್ವೆಸ್ಟಿಂಗ್ ಬಗ್ಗೆ ಮಕ್ಕಳಿಗೆ ಹೇಳಿಕೊಡುವುದು ತುಂಬಾನೇ ಮುಖ್ಯ. ನಂಬರ್ 6, ಹೌ ಟು ಫೈಂಡ್ ಯುವರ್ ಪ್ಯಾಷನ್. ಭಾರತದಲ್ಲಿ ಮಕ್ಕಳಿಗೆ ತಮಗೆ ಇಂಟ್ರೆಸ್ಟ್ ಇರುವ ವಿಷಯಗಳಾವುವು, ಅವುಗಳನ್ನು ಹೇಗೆ ಫೈಂಡ್ ಔಟ್ ಮಾಡುವುದು ಅನ್ನೋದನ್ನು ಕಲಿಸಿಕೊಡಲಾಗುತ್ತಿಲ್ಲ. ಕೇವಲ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡು ಒಂದು ದೊಡ್ಡ ನೌಕರಿ ಹಿಡಿದರಾಯಿತು
ನಿಮ್ಮ ಲೈಫ್ ಧನ್ಯ ಅಂತ ಹೇಳಿಕೊಡಲಾಗುತ್ತಿದೆ. ಹೀಗಾಗಿ ತುಂಬಾ ಮಕ್ಕಳು ಆರಂಭದಲ್ಲಿಯೇ ರಾಂಗ್ ಕರಿಯರ್ ಅನ್ನು ಆಯ್ಕೆ ಮಾಡಿಕೊಂಡು ಆ ಕರಿಯರ್ ನಲ್ಲಿ ಸ್ಟ್ರಗಲ್ ಮಾಡುತ್ತಾ ಇರುತ್ತಾರೆ. ಹೀಗಾಗಿ ನಿಮ್ಮ ಪ್ಯಾಷನ್ ಏನು, ನಿಮ್ಮ ಲೈಫ್ ನ ಕೋರ್ ವ್ಯಾಲ್ಯೂಸ್ಗಳೇನು ಅಂತ ತಿಳಿದುಕೊಳ್ಳುವುದು ತುಂಬಾ ಮುಖ್ಯ. ನಿಮ್ಮ ರಿಯಲ್ ಪ್ಯಾಷನ್ ಅನ್ನೋದು ಏನು ಅಂತ ತಿಳಿದುಕೊಳ್ಳುವುದು ಒಂದು ಕಠಿಣ ಕೆಲಸವಾಗಿದೆ. ನಿಮ್ಮ ಪ್ಯಾಷನ್ ಯಾವುದು ಅಂದರೆ ಯಾವುದನ್ನು ನೀವು ತುಂಬಾ ಗಂಟೆಗಳ ಕಾಲ ಬೋರ್ ಆಗದೆ ಮಾಡುವ ಕೆಲಸ, ಅದುವೇ ನಿಮ್ಮ ಪ್ಯಾಷನ್. ಈ ಪ್ಯಾಷನ್ ಅನ್ನು ತುಂಬಾ ಟ್ರಯಲ್ ಅಂಡ್ ಎರರ್ಗಳ ಮೂಲಕ ಪತ್ತೆ ಹಚ್ಚಲಾಗುತ್ತದೆ. ನೀವು ನಿಮ್ಮ ಪ್ಯಾಷನ್ ಅನ್ನು ಪತ್ತೆ ಮಾಡಬೇಕಾದರೆ ಇಕಿಗಾಯ್ ಅನ್ನೋ ಒಂದು ಬುಕ್ ಓದಿ. ಅದು ನಿಮ್ಮ ಪ್ಯಾಷನ್ ಫೈಂಡ್ ಔಟ್ ಮಾಡಲು ಸಹಾಯ ಮಾಡುತ್ತದೆ. ಸೊ ಫ್ರೆಂಡ್ಸ್, ಸ್ಕೂಲ್ಗಳಲ್ಲಿ ಕಲಿಸಲಾಗದ ಈ ವಿಷಯಗಳನ್ನು ನೀವು ನಿಮ್ಮ ಲೈಫ್ನಲ್ಲಿ ಕಲಿಯುವುದು ತುಂಬಾ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.